ಈ ತರ ಮೂವಿ ನೋಡ್ಬೇಕು ಅಂತ ನಾನು ತುಂಬಾ ದಿನದಿಂದ ಹುಡುಕಾಡಿದ್ದೀನಿ, ಕೊನೆಗೂ ಸಿಕ್ತು. ಮಸ್ಟ್ ವಾಚ್ ಮೂವೀಸ್ ಅನ್ಕೊಳ್ಳಿ. ದ ವಿಚ್ ಪಾರ್ಟ್ 1 ದ ಸಬ್ವರ್ಷನ್ ಮತ್ತೆ ದ ವಿಚ್ ಪಾರ್ಟ್ 2 ದ ಅದರ್ ಒನ್. ಫಸ್ಟ್ ಪಾರ್ಟ್ ಅಲ್ಲಿ ಏನಾಗುತ್ತೆ ಅಂತ ಸ್ವಲ್ಪ ಹಿಂಟ್ ಕೊಡ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಒಬ್ಳು ಅನಾಥ ಹುಡುಗಿ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಮಕ್ಕಳೇ ಇಲ್ದಿರೋ ಗಂಡ ಹೆಂಡತಿಗೆ ಸಿಗ್ತಾಳೆ. ಅವ್ರು ಇವಳನ್ನ ಕರ್ಕೊಂಡೋಗಿ ಸ್ವಂತ ಮಗಳ ತರನೇ ಸಾಕ್ತಾರೆ. ಆದ್ರೆ ಅವಳು ಇವ್ರ ಲೈಫ್ ಅಲ್ಲಿ ಬಂದ್ಮೇಲೆ ಅವ್ರಿಗೆ ತುಂಬಾ ಕೆಟ್ಟದಾಗುತ್ತೆ. ಫಿನಾನ್ಷಿಯಲಿ ತುಂಬಾ ಸ್ಟ್ರಗಲ್ ಪಡೋ ತರ ಆಗುತ್ತೆ, ಹೆಲ್ತ್ ಹಾಳಾಗೋಗುತ್ತೆ, ಅವ್ರು ಸಾಕಿರೋ ಪ್ರಾಣಿಗಳು ಮನೆಯಲ್ಲಿ ಸಾಯ್ತಾ ಇರ್ತವೆ. ಆಗ ಇವಳು ಒಂದು ಸಿಂಗಿಂಗ್ ಕಾಂಪಿಟೇಷನ್ ಗೆ ಹೋಗ್ತಾಳೆ. ಅದ್ರಲ್ಲಿ ಗೆದ್ರೆ ಒಳ್ಳೆ ದುಡ್ಡು ಬರುತ್ತೆ, ನಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ಕೊಳ್ತಾಳೆ. ಆದ್ರೆ ಅಲ್ಲಿಂದ ಆಕ್ಚುಲ್ ಆಗಿ ಸಿನಿಮಾ ಶುರು ಆಗುತ್ತೆ. ನೆಕ್ಸ್ಟ್ ಲೆವೆಲ್ ಟ್ವಿಸ್ಟ್ ಗಳು, ಟಾಪ್ ನಾಚ್ ಆಕ್ಷನ್, ಪೀಕ್ ಆಕ್ಟಿಂಗ್, ಅಬ್ಸಲ್ಯೂಟ್ ಸಿನಿಮಾ. ಮೂವಿ ಕ್ಲೈಮ್ಯಾಕ್ಸ್ ಅಲ್ಲಿ ಹೀರೋ ಯಾರು ವಿಲನ್ ಯಾರು ಅನ್ನೋ ಲೈನ್ ಬ್ಲರ್ ಆಗ್ಬಿಡುತ್ತೆ. ಇದೆಲ್ಲ ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಅಷ್ಟು ಎಮೋಷನಲ್ ಆಗಿಲ್ಲ, ಯಾಕಂದ್ರೆ ಈ ವಿಚ್ ಯೂನಿವರ್ಸ್ ನ ದೊಡ್ಡದಾಗಿ ಎಕ್ಸ್ಪೆಂಡ್ ಮಾಡಿದ್ದಾರೆ. ಇದೇ ಯೂನಿವರ್ಸ್ ಅಲ್ಲಿ ದ ಟೈರೆಂಟ್ ಅಂತ ಒಂದು ಮಿನಿ ವೆಬ್ ಸೀರೀಸ್ ಕೂಡ ಬಂದಿದೆ. ಇದೆಲ್ಲ ದ ವಿಚ್ ಪಾರ್ಟ್ 3 ಗೆ ಸೆಟಪ್ ಮಾಡುತ್ತೆ. ಅದನ್ನ ಇನ್ನ ತುಂಬಾ ದೊಡ್ಡದಾಗಿ ಮಾಡ್ಬೇಕು ಅನ್ಕೊಂಡಿದ್ದಾರೆ. ನನಗೆ ಈ ಮೂವೀಸ್ ತುಂಬಾ ಇಷ್ಟ ಆದವು. ಸ್ಲೋ ಬರ್ನ್ ಮೂವೀಸ್ ಇದೆಲ್ಲ. ಫಸ್ಟ್ 1 ಅವರ್ ನೀವೇನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಆಮೇಲೆ ಎಲ್ಲ ಶುರು ಆಗುತ್ತೆ. ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕು. 2 ಪಾರ್ಟ್ ನಿಮಗೆ ಅಮೆಜಾನ್ ಪ್ರೈಮ್ ವಿಡಿಯೋ ಸಿಗುತ್ತೆ. ಆದ್ರೆ ದ ಟೈರೆಂಟ್ ಸೀರೀಸ್ ಮಾತ್ರ ನೀವು ಸ್ವಲ್ಪ ಹುಡುಕಾಡಬೇಕು. ಈ ಮೂವೀಸ್ ಇಷ್ಟ ಆದ್ರೆ ಖಂಡಿತ ನೀವೇ ಹುಡುಕ್ತೀರಾ. ಇದೇ ತರ ಒಳ್ಳೆ ಮೂವೀಸ್ಗೆ ಫಾಲೋ ಮಾಡ್ಕೊಳ್ಳಿ.